ಇವತ್ತು ನಮಗ್ ಬಂದಿರುವಂತ ಆರ್ಡರ್ಸ್ ನೋಡಿ ಫ್ಲಿಪ್ಕಾರ್ಟ್ ಅವರೇ ಶಾಕ್ ಆಗೋದ್ರು ಅಂತ ಹೇಳ್ಬೋದು. ವೆಲ್ಕಮ್ ಟು ಅತ್ಯುತ್ತಮ್ ಸ್ಟಾರ್ಟ್ಅಪ್ ಸ್ಟೋರೀಸ್. ನೀವು ಏನಾದ್ರೂ ಸ್ಟಾರ್ಟ್ಅಪ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ಪ್ರಮೋಷನ್ ಅಷ್ಟೊಂದು ಮಾಡಿಸಿಲ್ಲ, ಕೇವಲ ಇಬ್ಬರ ಹತ್ರ ಪ್ರಮೋಷನ್ ಮಾಡಿಸಿದೀವಿ. ಆದ್ರೂ ಕೂಡ ನಮ್ಗೆ ಇಷ್ಟೊಂದು ಆರ್ಡರ್ಸ್ ಹೇಗ್ ಬರ್ತಿದೆ ಅಂದ್ರೆ ರೆಫರಲ್ಸ್ ಇಂದ. ಅಂದ್ರೆ ನೀವು ಬಳಸಿದ್ರೆ ಚೆನ್ನಾಗಿ ರಿಸಲ್ಟ್ ಬಂತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ರೆಕಮೆಂಡ್ ಮಾಡ್ತೀರಲ್ವಾ. ಅದೇ ರೀತಿ ನಮಗೆ ಪಂಜಾಬ್, ಗುಜರಾತ್, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ ಈ ಕಡೆಯಲ್ಲಿಂದ ಆರ್ಡರ್ಸ್ ಬರ್ತಿದೆ. ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಇದೇ ಮೇಜರ್ ಅಡ್ವಾಂಟೇಜ್. ನಿಮ್ಮ ಪ್ರಾಡಕ್ಟ್ ಏನಾದ್ರು ಚೆನ್ನಾಗಿದ್ದು ಒಳ್ಳೆ ರೇಟಿಂಗ್ ತಗೊಳ್ತು, ಒಳ್ಳೆ ಆರ್ಡರ್ಸ್ ಬರ್ತಿದೆ ಅಂದ್ರೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ನಿಮ್ಮ ಪ್ರಾಡಕ್ಟ್ ಅನ್ನ ಬೂಸ್ಟ್ ಮಾಡುತ್ತೆ, ಅಂದ್ರೆ ಹೊಸ ಕಸ್ಟಮರ್ಸ್ಗೆ ತೋರಿಸುತ್ತೆ. ಸೊ ಆ ಮೂಲಕ ಹೊಸ ಆರ್ಡರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ರೆ ನೀವು ಯಾವ ಪ್ರಾಡಕ್ಟ್ ಅಂದ್ರೆ ಆ ಪ್ರಾಡಕ್ಟ್ ನ ತಗೊಬಂದು ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಸೇಲ್ ಮಾಡಕ್ಕಾಗಲ್ಲ. ನಿಮ್ಮ ಪ್ರಾಡಕ್ಟ್ ಬಗ್ಗೆ 100% ನಿಮ್ಮ ಕ್ವಾಲಿಟಿ ಬಗ್ಗೆ ಅಶ್ಯೂರೆನ್ಸ್ ಇರಬೇಕು. ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಯಾವುದೋ ಒಂದು ಏರ್ ಆಯಿಲ್ ಅನ್ನ ತಗೊಬಂದು ಅದರಲ್ಲಿ 108 ಗಿಡಮೂಲಿಕೆಗಳಿದೆ, ಬಾಂಡ್ಲಿ ತಲೆಯಲ್ಲೂ ಕೂಡ ಕೂದಲು ಬರುತ್ತೆ, ವೈಟ್ ಕೂದಲು ಕೂಡ ಬ್ಲಾಕ್ ಕೂದಲಾಗುತ್ತೆ ಅಂತ ಸುಳ್ಳು ಮಾರ್ಕೆಟಿಂಗ್ ಮಾಡಿ ಏನಾದ್ರು ನೀವು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡಿದ್ರೆ, ಆದ್ರೆ ಕಸ್ಟಮರ್ಸ್ಗೆ ರೀಚ್ ಆದ್ಮೇಲೆ ನೆಗೆಟಿವ್ ರೇಟಿಂಗ್ ಏನಾದ್ರು ಕೊಟ್ಟರು, ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮುಂದಿನ ದಿನಗಳಲ್ಲಿ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ರೇಟಿಂಗ್ ಬರೋದಿಲ್ಲ. ನೀವು ಎಷ್ಟೇ ದುಡ್ಡು ಸುರಿದು ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಯಾರು ಕೂಡ ಹೊಸಬ್ರು ಆರ್ಡರ್ ಅನ್ನ ಮಾಡೋದಿಲ್ಲ, ಯಾಕಂದ್ರೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ರೇಟಿಂಗ್ ಅನ್ನೋದು ನೆಗೆಟಿವ್ ಇರುತ್ತೆ. ಸೊ ಆದಷ್ಟು ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾರ್ಕೆಟಿಂಗ್ ಕಡಿಮೆ ಮಾಡಿಸಬಹುದು. ಆಗ ಇಲ್ಲಾಂದ್ರೆ ಮಾರ್ಕೆಟಿಂಗ್ಗೆ ವಿಪರೀತವಾದ ಅಮೌಂಟ್ ಅನ್ನ ಸುರಿಬೇಕಾಗುತ್ತೆ. ಸೊ ನಿಮಗೂ ಏರ್ ಫಾಲ್ ಆಗ್ತಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಅತ್ಯುತ್ತಮ್ ಏರ್ ಆಯಿಲ್ ಅಂತ ಸರ್ಚ್ ಮಾಡಿ ಒಂದ್ಸಲ ಟ್ರೈ ಮಾಡಿ, ಮುಂದಿನ ಬಾರಿ ನೀವೇ ತಗೊಳ್ತೀರಾ. ಇದು ಇವತ್ತು ನಮ್ಮ ಸ್ಟಾರ್ಟ್ಅಪ್ ನ ಸ್ಟೋರಿ. ಸೊ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಸ್ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.